ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್. ಈ ದಿನ ಆಗಿದೆ ನಂದು ವೆಯ್ಟ್ ಲಾಸ್ ಜರ್ನಿಯ. ಇವತ್ತಿಗೆ 16 ದಿನ ಆಗಿದೆ, 16 ಡೇಸ್. ಏನೆಲ್ಲ ಇರುತ್ತೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಡಯಟ್ದು ನಾನು ವಿಡಿಯೋ ಮಾಡ್ತೀನಿ. ಈಗಾಗಿದೆ ಟೈಮ್ 5 ಗಂಟೆ. ಈಗ ನಾನು ಆರೋಗ್ಯ ಪೌಡ್ರನ್ನ ತಗೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಬಿಸಿನೀರು ಹಾಕ್ತಾ ಇದ್ದೀನಿ. ಇದನ್ನು ತೊಗೊಂಡಾದ್ಮೇಲೆ ಕುಡ್ದಾದ್ಮೇಲೆ ರೆಡಿ ಆಗಿಬಿಟ್ಟು ಯೋಗಕ್ಕೆ ಹೋಗ್ತಾ ಇದ್ದೀನಿ. ಯೋಗದಿಂದ ಬಂದಮೇಲೆ ಏನು ಜ್ಯೂಸ್ ಇರುತ್ತೆ, ಬ್ರೇಕ್ಫಾಸ್ಟ್ ಏನಿರುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಫ್ರೆಂಡ್. ಓಕೆ ನೋಡಿ ಫ್ರೆಂಡ್, ಯೋಗ ಆಯಿತು, ವರ್ಕೌಟ್ ಆಯಿತು, ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲೆ ಹಾಕಿ ಎಲ್ಲ ಕೆಲಸ ಮುಗಿಸಿ ಹೊರ್ಗಡೆದು ಈಗ ಒಳಗಡೆಗೆ ಬಂದೆ. ಇವತ್ತಿನ ಜ್ಯೂಸು ಬೀಟ್ರೋಟು, ನಲ್ಲಿಕಾಯಿ, ಶುಂಠಿ ಇದು 3 ಮಿಕ್ಸ್ ಮಾಡಿಬಿಟ್ಟು ಈಗ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಸೋಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್, ಜ್ಯೂಸ್ ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನಲ್ಲಿಕಾಯಿ, ಬೀಟ್ರೋಟ್ಸ್ ಮತ್ತು ಶುಂಠಿ, ಪೆಪ್ಪರ್, ಸಾಲ್ಟ್ ಹಾಕಿದ್ದೀನಿ. ವಾವ್ ವಾವ್, ಸೂಪರ್ ಜ್ಯೂಸ್. ಟೇಸ್ಟ್ ಹೇಗಿದೆ ನೋಡೋಣ. ಹಾಯ್ ಫ್ರೆಂಡ್, ನೋಡಿ ಇವತ್ತು ಎಷ್ಟು ಸೂಪರ್ ಆಗಿದೆ ಜ್ಯೂಸು. ಬೀಟ್ರೋಟ್, ನಲ್ಲಿಕಾಯಿ, ಶುಂಠಿ, ಸೂಪರ್ ಟೇಸ್ಟ್ ಹೇಗಿದೆ ನೋಡೋಣ. ವಾವ್ ವಾವ್ ವಾವ್, ಸೂಪರ್ ಆಗಿದೆ. ಒಳ್ಳೆ ಹುಳಿ, ಸ್ವಲ್ಪ ಖಾರ, ಸಾಲ್ಟು, ಸ್ವೀಟು ಎಲ್ಲ ಇದೆ ಇದರಲ್ಲಿ. ಚೂರೇ ಕುಡಿಬೇಕು. ವಾವ್ ವಾವ್ ವಾವ್, ಸೂಪರ್. ನೋಡಿ ಫ್ರೆಂಡ್, ನಾನು ಮಧ್ಯಾಹ್ನ ಹೊರಗಡೆ ಹೋಗ್ತಾ ಇದ್ದೀನಿ. ನಂದು ಇವತ್ತು 16ನೇ ದಿನದ ವೆಯ್ಟ್ ಲಾಸ್ ಜರ್ನಿಲಿದ್ದೀನಿ. ಡಯಟ್ ಫುಡ್ ನಂದಿದು. ಬೂದ್ ಕುಂಬಳಕಾಯಿನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ರೊಟ್ಟಿ ಮಾಡಲಿಕ್ಕೆ. ಮಧ್ಯಾಹ್ನಕ್ಕೆ ಇದು ತೊಗೊಂಡೋಗ್ಬೇಕು ಬಾಕ್ಸಲ್ಲಿ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ನೋಡಿ, ಸ್ವಲ್ಪ ನುಗ್ಗೆ ಸೊಪ್ಪು, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ರಾಗಿ ಹಿಟ್ಟು, ಇದು ಅಕ್ಕಿ ತೌಡು, ಪಿಂಕ್ ಸಾಲ್ಟು, ಜೀರಿಗೆ ಮತ್ತು ಸ್ವಲ್ಪ ನೀರು. ಈಗ ನೋಡಿ, ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಾಕಿದ್ದೀನಿ. ಮತ್ತು ತೌಡು ಕೂಡ ಹಾಕಿದ್ದೀನಿ ಅಕ್ಕಿದು. ನೋಡಿ, ಈರುಳ್ಳಿನೂ ನುಗ್ಗೆ ಸೊಪ್ಪು ಕಟ್ ಮಾಡ್ಕೊಂಡಿರೋದನ್ನ ಅದು ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಒಂದೇ ಕಲಿಸ್ಕೊಳ್ಬೇಕು, ನೀರು ಹಾಕ್ತೇನೆ. ನೋಡಿ, ಈ ರೀತಿ ಆಗಿದೆ, ನೀರು ಹಾಕ್ತೆ ಕಲಿಸ್ಕೊಂಡಿರೋದು. ನೋಡಿ
ನೀಟಾಗಿ ಈ ರೀತಿ ಕಲಿಸ್ಕೊಳ್ಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ಮತ್ತೆ ಒಂದು ಸಾರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ನೀಟಾಗಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. 10 ನಿಮಿಷ ಚೆನ್ನಾಗಿ ನೆನೆಯುತ್ತೆ. ಆಮೇಲೆ ರೊಟ್ಟಿ ಮಾಡ್ಕೊಳ್ಳೋದು. ಜೊತೆಗೆ ಸ್ವಲ್ಪ ಕುಂಬಳಕಾಯಿ ಇದೆ, ಇದನ್ನು ಪಲ್ಯ ಮಾಡ್ಕೊಳ್ತೀನಿ, ಪೆಪ್ಪರ್ ಡ್ರೈ ಥರ. ಮತ್ತು ಟೊಮೊಟೊ ಕಾಯ್ದು ಚಟ್ನಿ ಮಾಡಿಟ್ಟಿದ್ದೀನಿ, ತೆಂಗಿನಕಾಯಿ ಕಡಲೆ ಎಲ್ಲ ಹಾಕಿ. ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಇನ್ನೊಂದು ದಿನ ಮಾಡ್ತೀನಿ. ನೋಡಿ ಫ್ರೆಂಡ್, ಕುಂಬಳಕಾಯಿ, ಸಿಹಿ ಕುಂಬಳಕಾಯಿದು ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ದಿದೆ. ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಈ ರೀತಿ ಕಟ್ ಮಾಡಿರೋದು ಹಸಿಮೆಣಸಿನಕಾಯಿ ಸ್ವಲ್ಪ ಕುದಿದು ಕಟ್ ಮಾಡ್ಕೊಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಬೇಯಿಸಿಟ್ಕೊಂಡಿರೋ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಬೇಯಿಸಬೇಕಾದ್ರೂ ಕೂಡ ಹಾಕ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ. ಈಗ ನೋಡಿ ಪೆಪ್ಪರ್ ಹಾಕೋಣ. ಯಾಕೆಂದರೆ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಈಗ ಕುದಿಸ್ಕೊಂಡಿರೋಂಥ ತೆಂಗಿನಕಾಯಿ ಹಾಕೋಣ. ಓಕೆ, ರೆಡಿ. ಕುಂಬಳಕಾಯಿ ಪೆಪ್ಪರ್ ಡ್ರೈ. ಇದು ರಾಗಿ ರೊಟ್ಟಿಗೆ ಕಾಯಿ ಚಟ್ನಿ, ಟೊಮೊಟೊ ಕಾಯಿ ಚಟ್ನಿ ಜೊತೆ ಕಾಂಬಿನೇಷನು. ನಂದು ವೆಯ್ಟ್ ಲಾಸ್ ಜರ್ನಿಗೆ ಇದು ಡಯಟ್ ಫುಡ್ಡು. ಇದಾಗಿದೆ ನನ್ನ ಮಧ್ಯಾಹ್ನದ ಲಂಚು. ಈಗ ಬ್ರೇಕ್ಫಾಸ್ಟಿಗೆ ಏನು ತೊಗೊಳ್ತೀನಿ ಅಂತ ಹೇಳ್ತೀನಿ. ನೋಡಿ, ಕಾಬೂಲ್ ಕಡಲೆಕಾಳನ್ನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕುಕ್ಕರಲ್ಲಿ 2 ವಿಜಲ್ ಹೊಡ್ಸಿದ್ದೀನಿ. ಇದು ನನಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊತಾ ಇದ್ದೀನಿ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಕಾಬೂಲ್ ಕಡಲೆಕಾಳು ಹಾಕಿ, ಸ್ವಲ್ಪ ಪೆಪ್ಪರ್ ಹಾಕಿ, ಸ್ವಲ್ಪ ತುರಿದಿರೋ ತೆಂಗಿನಕಾಯಿ ಹಾಕಿದ್ದೀನಿ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಪನ್ನೀರು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ, ಪೆಪ್ಪರ್ ಡ್ರೈ. ಇದು ಕುಂಬಳಕಾಯಿ ಮತ್ತು ಕಾಬೂಲ್ ಕಡಲೆಕಾಯಿ ಬೇಯಿಸಿರೋದು ನೀರಿದು. ಇದನ್ನು ವೇಸ್ಟ್ ಮಾಡ್ಕೊಳ್ಳಲ್ಲ. ಇದನ್ನು ಮಧ್ಯಾಹ್ನ ಒಂದು ಸೂಪ್ ಮಾಡ್ಕೊಳ್ತೀನಿ, ಲಿಕ್ವಿಡ್ ಸೂಪ್. ನೋಡಿ ಫ್ರೆಂಡ್, ಇವತ್ತು 16ನೇ ದಿನದ ವೆಯ್ಟ್ ಲಾಸ್ ಜರ್ನಿ ನಂದು. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಡಯಟ್ದು. ಇವತ್ತು ಸಂಡೇ ಸ್ಪೆಷಲ್ ಏನೆಲ್ಲ ಇದೆ ಅಂದರೆ, ಕಾಬೂಲ್ ಕಡಲೆಕಾಳು ಸ್ವಲ್ಪ ಪೆಪ್ಪರ್ ಡ್ರೈ ಮಾಡ್ಕೊಂಡಿದ್ದೀನಿ, ಪನ್ನೀರ್ ಪೆಪ್ಪರ್ ಡ್ರೈ ಮಾಡ್ಕೊಂಡಿದ್ದೀನಿ, 1 ಎಗ್ಗು ವೈಟದು, ಮತ್ತು ಪಪ್ಪಾಯಿ ತೊಗೊಂಡಿದ್ದೀನಿ 3 ಪೀಸು. ಇಲ್ಲಿ ಮೂಲಂಗಿ ಮತ್ತು ಸೌತೆಕಾಯಿ, ಬೀಟ್ರೂಟ್ ತೊಗೊಂಡಿದ್ದೀನಿ. ಇಷ್ಟಾಗಿದೆ ಇವತ್ತಿನ ಬ್ರೇಕ್ಫಾಸ್ಟ್. ನೋಡಿ ಫ್ರೆಂಡ್, ಟಿಫನ್ ಮಾಡ್ತಾ ಇದ್ದೀನಿ. ಮೂಲಂಗಿ, ಸೌತೆಕಾಯಿ, ಇವು ನೈಸ್ ಮಾಡೋಕ್ಕೆ ಬಂದಿದ್ದಾನೆ ನನಗೆ. ಪನ್ನೀರೆಲ್ಲ ಎತ್ಕೊಂಡು ತಿನ್ಕೋತಾ ಇದ್ದಾನೆ. ಜಿಲೇಬಿ. ಇವತ್ತು ಜ್ಯೂಸ್ ಅಂತೂ ಸೂಪರಾಗಿತ್ತು. ನೋಡ್ತಾ ಇದ್ದರೆ ಹಂಗೆ ನೋಡಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಕಲರ್ಫುಲ್ ಆಗಿತ್ತು. ಸೂಪರಾಗಿದೆ. ಸಂಡೇ ಸ್ಪೆಷಲ್ ಇವತ್ತು. ಈ ಡ್ರೆಸ್ಸು ಆಗ್ತಾನೇ ಇರಲಿಲ್ಲ, ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ದೆ. ಇವಾಗ ಎಷ್ಟು ನೀಟಾಗಿ ಆಗ್ತಾಯಿದೆ, ಫುಲ್ ಟೈಟು. ಇಷ್ಟು ಚೆನ್ನಾಗಿರೋ ಡ್ರೆಸ್ಸು ಟೈಟ್ ಅಂತ ಬಿಸಾಕಿದೆ. ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಆಗ್ತಾಯಿದೆ. ವೆಯ್ಟ್ ಲಾಸ್ ಜರ್ನಿಲಿ ಎಲ್ಲ ಬಟ್ಟೆಗಳೂ ಯೂಸ್ ಆಗ್ತಾಯಿದೆ. ಪನ್ನೀರು ಪೆಪ್ಪರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ರೋಸ್ಟ್ ಮಾಡಿದ್ರೆ ಎಂಥ ಟೇಸ್ಟ್ ಇದೆ. ವಾವ್ ವಾವ್ ವಾವ್, ಸೂಪರ್ ಸೂಪರ್.
ಸಖತ್ತಾಗಿದೆ. ಕಾಬೂಲ್ ಕಡಲೆಕಾಳು ಇಷ್ಟು ತಿಂದರೆ ಸಾಕು. ನಾನಿವಾಗ ಇವತ್ತು ಹೊರ್ಗಡೆ ಹೋಗ್ತಾ ಇದ್ದೀನಿ. ಕುಂಬಳಕಾಯಿ ಪೆಪ್ಪರ್ ಡ್ರೈ ವಿಡಿಯೋ ಮಾಡಿದ್ದೀನಿ, ಮತ್ತು ಟೊಮೊಟೊ ಕಾಯ್ದು ಚಟ್ನಿ ಮಾಡ್ಕೊಂಡಿದ್ದೀನಿ, ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇಷ್ಟು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗ್ತೀನಿ. ಮಧ್ಯಾಹ್ನ ಲಂಚ್ಗೆ ಆಗುತ್ತೆ. ಸಂಜೆ ಬಂದಮೇಲೆ ರೊಟ್ಟಿದು ಹಿಟ್ಟಿರುತ್ತೆ, ಅದನ್ನೇ ಬೇಕಾದರೆ ಹಾಕ್ಕೊಂಡು ತಿಂದ್ಬಿಡ್ತೀನಿ. ಅಥವಾ ಕಾಬೂಲ್ ಕಡಲೆಕಾಳು ಇನ್ನೂ ಇದೆ, ಯಾವುದಾದ್ರೂ ತೊಗೊಳ್ತೀನಿ. ಕಾಬೂಲ್ ಕಡಲೆಕಾಳು, ಪನ್ನೀರು ಅಥವಾ ರೊಟ್ಟಿ ಯಾವುದಾಗುತ್ತೆ ಅದು. ಮತ್ತೆ ಮಾಡಲಿಕ್ಕೆ ಆಗಲ್ಲ, ಹೊರ್ಗಡೆ ಎಲ್ಲ ಸುತ್ತಾಡಿ ಬಂದಿರ್ತೀವಿ, ಹೇಗಿರುತ್ತೆ ಹಾಗೆ ಹೋಗ್ತಾ ಇರ್ತು. 12 ಗಂಟೆಗೆ ಒಂದು ಸೂಪ್ ತೊಗೊಳ್ತೀನಿ. ಕುಂಬಳಕಾಯಿ ಬೇಯಿಸಿರೋದು, ಕಾಬೂಲ್ ಕಡಲೆಕಾಳು ಬೇಯಿಸಿರೋ ನೀರೆಲ್ಲ ಇದೆ, ಅದ್ರದ್ದು ಇದು ತೊಗೋತಿದ್ದೀನಿ. ಸೂಪು ನೋಡಿ. ಮೊಟ್ಟೆ ಹೆಂಗೆ ತಿಂತಾಯಿದ್ದಾನೆ, ಮೊಟ್ಟೆ ಎಲ್ಲ ಎತ್ಕೊಂಡು ಹಿಂಗೆ ತಿಂತಿದ್ದಾನೆ. ಇವನು ಡಯಟ್ ಮಾಡ್ತಾನಂತೆ. ಈ ರೀತಿ ಡಯಟ್ ಮಾಡೋದಾ, ತಿನ್ಕೊಂಡು. ಈ ಬೀಟ್ರೂಟು ಒಂಥರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಅಂದರೆ ಏನು ಅಂತ ಅಂದರೆ, ಎಲ್ಲ ಬೀಟ್ರೂಟು ಸಿಹಿ ಆಗಿರುತ್ತೆ. ಇದು ಫುಲ್ಲು ಉಪ್ಪು ಥರ ಇದೆ. ಅವ್ರು ಕೊಡುವಾಗಲೇ ಹೇಳ್ಕೊಟ್ರು, ಈ ಬೀಟ್ರೂಟು ಸಾಂಬಾರಿಗೂ ಬೇಳೆ ಜೊತೆ ಹಾಕಿ ಸಾಂಬಾರು ಮಾಡ್ಬೋದು, ಗ್ರೇವಿ ಮಾಡ್ಬೋದು. ಸ್ವೀಟ್ ಇಲ್ಲ ಇದು, ವೆಯ್ಟ್ ಲಾಸ್ಗೂ ಚೆನ್ನಾಗಿದೆ ಹಾಗೆ ತಿನ್ನೋಕ್ಕೆ ಅಂತ ಹೇಳಿ ಕೊಟ್ಟರು. ಒಂಚೂರು ಸ್ವೀಟ್ ಇಲ್ಲ, ಫುಲ್ ಉಪ್ಪು ಥರನೇ, ಉಪ್ಪು ಹಾಕ್ಕೊಂಡಿರೋ ಥರನೇ ಇದೆ ಇದು. ಓಕೆ ಫ್ರೆಂಡ್, ಬಾಯ್. ಮತ್ತೆ ಸಿಗೋಣ ನೈಟ್ ಡಿನ್ನರ್. ಅಲ್ಲಿವರೆಗೂ ಬಾಯ್. ನೋಡಿ ಫ್ರೆಂಡ್, ಈಗ ಸಂಜೆ ಡಿನ್ನರ್ಗೆ ಸೂಪ್ ಮಾಡ್ಕೋತಾ ಇದ್ದೀನಿ. ಕುಂಬಳಕಾಯಿ, ಕಾಬೂಲ್ ಕಡಲೆಕಾಳು ಬೇಯಿಸಿರೋದು ನೀರಿಟ್ಟು, ಜೊತೆಗೆ ಸ್ವಲ್ಪ ಕಾಬೂಲ್ ಕಡಲೆಕಾಳು ಉಳಿದಿತ್ತು, ಇದನ್ನೇ ರುಬ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ. ಕುದೀತಾ ಇದೆ, ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ನೋಡಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಹಾಕೋಣ. ಕುದೀತಾ ಇದೆ. ಇದು ಒಗ್ಗರಣೆ ಮಾಡೋದು ಉಕ್ಕಿಂದು, ತುಂಬ ಚೆನ್ನಾಗಿದೆ. ನಮ್ಮ ಮಗ ತಗೊಂಡು ಬಂದಿದ್ರು ಫುಲ್ ಸೆಟ್ಟು. ಎಷ್ಟು ವೆಯ್ಟ್ ಇದೆ ನೋಡಿ. ಈ ಸೂಪ್ಗೆ ಸ್ವಲ್ಪ ಕುಂಬಳಕಾಯಿ ಹಾಕ್ಕೊಳ್ತೀನಿ, ಮತ್ತು ಕಾಬೂಲ್ ಕಡಲೆಕಾಳು ಇದೆಯಲ್ಲ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪ ಪೆಪ್ಪರ್ ಹಾಕೋಣ. ಎಷ್ಟು ಘಮ ಬರ್ತಿದೆ ಅಂದರೆ ಸಖತ್ತಾಗಿದೆ. ಸಾಕು ಇಷ್ಟು ಸೂಪು. ಮಧ್ಯಾಹ್ನ ನಾನು ಹೊರಗಡೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, 2 ಚಿಕ್ಕದು ರೊಟ್ಟಿ ತೊಗೊಂಡಿದ್ದೆ, ಪಪ್ಪಾಯ ಇತ್ತು, ಮತ್ತು ಕುಂಬಳಕಾಯಿ ಪಲ್ಯ ಇತ್ತು, ಚಟ್ನಿ ಇತ್ತು, ಜೊತೆಗೊಂದು ಫ್ರೂಟ್ಸ್ ಬಾಳೆಹಣ್ಣು ಕೂಡ ಇತ್ತು ಪಪ್ಪಾಯ ಜೊತೆಗೆ. ಇಷ್ಟೆಲ್ಲ ತಿಂದಮೇಲೆ ಮತ್ತೆ ಏನು ಬೇಕಂತ ಅನ್ನಿಸ್ಲಿಲ್ಲ. ಸಂಜೆ ಬಂದೆ, ಮಾವಿನ ಹಣ್ಣು ತಿಂದೆ. ಮಾವಿನ ಹಣ್ಣು ತಂದಿದ್ವಿ, ಅದನ್ನು ಕಟ್ ಮಾಡಿ ತೊಗೊಂಡ್ವಿ. ಹಾಗಾಗಿ ಬೇರೆ ಏನು ಬೇಕು ಅಂತ ಅನ್ನಿಸ್ತಿಲ್ಲ, ಅದಕ್ಕೆ ಈ ರೀತಿ ಒಂದು ಸೂಪ್ ಮಾಡ್ಕೊಳ್ತೀನಿ. ಸಾಕು ಇಷ್ಟೇ. ಇವತ್ತಿನ 16 ದಿನದ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೈಟ್ ಡಿನ್ನರ್ ಡಯಟ್ದು ಸೂಪ್. ನೈಟ್ ಡಿನ್ನರ್ ಡಯಟ್ ಸೂಪ್. ಇದು ಏನಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲೇ ಡಯಟ್ ಮಾಡ್ಕೊಳ್ಳೋದು. ಇದಕ್ಕೋಸ್ಕರ ಏನೋದು ದುಡ್ಡು ಖರ್ಚು ಮಾಡಿ ಮತ್ತೆ ಎಕ್ಸ್ಟ್ರಾ ಅದು ಇದು ತಂದು ಏನು ಮಾಡೋ ಅಂಥದ್ದಿಲ್ಲ. ಮನೇಲಿ ಏನು ಮಾಡ್ತೀವಿ ಅದರಲ್ಲೇ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳೋದು. ನಮಗೋಸ್ಕರ ಅಂತ ಏನು ಸ್ಪೆಷಲಾಗೇನು ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆಯಿತು, ಸೂಪ್ ರೆಡಿ ಆಯಿತು. ಈಗ ಟೈಮ್ ಆಗಿದೆ 6:30. ಸೂಪ್ ತೊಗೊಂಡು ನಂದು
ಡಯಟದು ಸ್ಟಾಪ್ ಮಾಡ್ತೀನಿ. ಮತ್ತು ಸ್ವಲ್ಪ ವಾಕೆಲ್ಲ ಮಾಡಿ, ಮಳೆ ಬರ್ತಾ ಇದೆ, ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಮನೆಯಲ್ಲೇ ಸ್ವಲ್ಪ ವಾಕ್ ಮಾಡಿಬಿಟ್ಟು ಮಲ್ಗೋಕ್ಕೆ ಮುಂಚೆ ಒಂದು ಲೋಟ ಉಗುರು ಬೆಚ್ಚಗಿರೋ ನೀರು ಕುಡಿದು ಮಲಗ್ತೀನಿ. ನೋಡಿ ಫ್ರೆಂಡ್, ಇಷ್ಟು ಸೂಪ್ ತೊಗೊಂಡಿದ್ದೀನಿ, ಸಾಕು. ಇಷ್ಟು ಒಂದು ಬೌಲು ನೋಡಿ, ಒಂದು ಬೌಲ್ ತೊಗೊಂಡ್ರೆ ಇಷ್ಟೇ ಸಾಕು ಅನ್ನಿಸ್ತು. ಇನ್ನೂ ಸ್ವಲ್ಪ ಉಳಿದಿದೆ. ಮತ್ತೆ ಸಿಗೋಣ ನಾಳೆ 17ನೇ ದಿನದ ವೆಯ್ಟ್ ಲಾಸ್ ಜರ್ನಿನಲ್ಲಿ. ಮಾರ್ನಿಂಗ್ ಸಿಗೋಣ ಫ್ರೆಂಡ್. ಓಕೆ, ಬಾಯ್ ಬಾಯ್, ಗುಡ್ ನೈಟ್.